ಹಾಯ್ ಆಲ್, ಈ ಸಮ್ಮರ್ಗೆ ತುಂಬಾನೇ ಆರೋಗ್ಯಕರವಾಗಿರುವಂತಹ ಹಾಗೂ ರುಚಿಕರವಾಗಿರುವಂತಹ ಕರ್ಬೂಜದ ಹಣ್ಣಿನ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಗೋಂದ್ ಕತೀರ ಹಾಗೂ ಚಿಯಾ ಸೀಡ್ಸ್ನ ನೀರಲ್ಲಿ ನೆನೆ ಹಾಕಬೇಕು. ನಂತರ ಕರ್ಬೂಜದ ಹಣ್ಣನ್ನು ಕಟ್ ಮಾಡಿ ಅದರ ಮಧ್ಯದಲ್ಲಿರುವಂತಹ ಬೀಜನ ತೆಗಿಬೇಕು. ನಂತರ ಅದೇ ರೀತಿ ತಿರುಳನ್ನು ತೆಗೆದುಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದರ ಜೊತೆಯಲ್ಲಿ ಹಾಲು ಹಾಗೆ ನಾನಿಲ್ಲಿ ಜೇನುತುಪ್ಪವನ್ನು ಬಳಸ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನಂತರ 2 ಗ್ಲಾಸ್ಗೆ ಐಸ್ ಕ್ಯೂಬ್ಗಳನ್ನು ಹಾಕಿ ಹಾಗೂ ರುಬ್ಬಿಟ್ಕೊಂಡಿದ್ದಂತಹ ಆ ಮಿಲ್ಕ್ ಶೇಕ್ ಹಾಗೆ 5-6 ಗಂಟೆಗಳ ಕಾಲ ನೆನೆಸಿಟ್ಟಿದ್ದಂತಹ ಗೋಂದ್ ಕತೀರ ಹಾಗೂ ಚಿಯಾ ಸೀಡ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ತಂಪಾದ ಹಾಗೂ ಆರೋಗ್ಯವಾದಂತಹ ಈ ಕರ್ಬೂಜದ ಹಣ್ಣಿನ ಮಿಲ್ಕ್ ಶೇಕ್ ರೆಡಿ ಇದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ? ಹೇಗಿತ್ತು ಅಂತ ಹೇಳಿ ಕಾಮೆಂಟ್ಸ್ನಲ್ಲಿ ತಿಳಿಸಿ.